ಪ್ರೋತ್ಸಾಹ ಈ ನಮ್ಮ ಸಿನಿಮಾ ತಂಡದ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಹಳ ಆಪ್ತರಾಗಿದ್ದಂತಹ ಸಹೃದಯಿ ಕರಾಟೆ ಕಿಂಗ್ ಶಂಕರ್ನಾಗ್ ಅವ್ರನ್ನ ಒಂದ್ಸಲ ನೆನಪು ಮಾಡ್ಕೋತಾಗಿ. ಕಾರಣ ಈಗ ಅವರು ಹೇಳಿದ್ರು ಚಿತ್ರದ ಬಗ್ಗೆ ನಿಮಗಾದ ಅನುಭವಗಳನ್ನು ಹೇಳಿ ಅಂತ. ಅದನ್ನ ಹೇಳಬೇಕಾದ್ರೆ ಶಂಕರ್ನಾಗ್ ನೆನಪಿಗೆ ಬಂದೇ ಬರುತ್ತೆ. ಈಗ 35 ವರ್ಷ ಹತ್ತತ್ರ ಆಯ್ತು ಅವರು ಸ್ವರ್ಗಸ್ಥರಾಗಿ. ಆದರೂ ಇವತ್ತಿಗೂ ಆಟೋಗಳಲ್ಲಿ ಚಿಕ್ಕ ಚಿಕ್ಕ 16-18 ವರ್ಷದ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಹುಡುಗರು ಕೂಡ ನಾನು ನೋಡಿಕೊಳ್ಳೆ, ಸರ್ ನಿಮ್ಮನ್ನು ನೋಡಿ ಶಂಕರ್ನಾಗ್ ನೋಡಿದಂಗೆ ಆಯ್ತು ಸರ್. ಆಗ ನನಗೆ ಕಣ್ಣು ತುಂಬಿ ಬರುತ್ತೆ, ಏನಪ್ಪ ಇನ್ನೂ ಈ ಹುಡುಗ ಹುಟ್ಟೇ ಇರಲಿಲ್ಲ, ಆದರೂ ಅವ್ರ ಬಗ್ಗೆ ಇಷ್ಟೊಂದು ಅಭಿಮಾನ ಇದೆಯಲ್ಲ ಅಂತ. ಆ ರೀತಿ ಒಂದು ಮಿಂಚಿನಂತೆ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಅವರು, ಹಾಗೂ ಅಜಾತ ಶತ್ರು, ಡೌನ್ ಟು ಅರ್ತ್ ಅವರು. ಪ್ರತಿಯೊಂದು ಕೆಲಸಗಳನ್ನು ನಂದಿ ಅಂತ ಹಂಚ್ಕೊಂಡು ಕೆಲಸ ಮಾಡ್ತಾ ಇದ್ದಂಥವ್ರು ಅವರು. ಅದನ್ನ ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅದೇ ರೀತಿ ಈ ಚಿತ್ರದ ನಾಯಕ, ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಹಾಗೂ ಕೋ ಪ್ರೊಡ್ಯೂಸರ್, ಕಾರ್ಯಕಾರಿ ನಿರ್ಮಾಪಕರಾಗಿರ್ತಕ್ಕಂಥ ನನ್ನ ಆಪ್ತ ವಿಜಯ ಭಾರದ್ವಾಜ್ ಅವರು ಕೆಲವು ಅಂಶಗಳಲ್ಲಿ ಹಾಗೂ ಅನೇಕ ವಿಷಯಗಳಲ್ಲಿ ಶಂಕರ್ನಾಗಿ ಹೋಲಿಕೆ ಆಗ್ತಾರೆ. ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, ನಾನು ಚಿತ್ರೀಕರಣಕ್ಕೆ ಕೊಟ್ಟಿಗೆಹಾರಕ್ಕೆ ಹೋದಾಗ, ನೀವು ರಾತ್ರಿ ಹೊರಟು ಬೆಳಗ್ಗೆ ತಲುಪಿದ್ರೆ ವಯಸ್ಸಾದಕ್ಕೆ ತೊಂದರೆ ಆಗತ್ತೆ, ಹಿಂದಿನ ದಿವಸನೇ ಬಂದು ರೆಸ್ಟ್ ತಗೊಳ್ಳಿ ಅಂತ ಬಹಳ ಬುದ್ಧಿವಂತಿಕೆಯಿಂದ ನನಗೆ ಹೇಳಿದ್ರು. ಅದೇ ರೀತಿ ನಾನು ನಮ್ಮ ಸ್ವಂತ ಊರು ಚಿಕ್ಕಮಗಳೂರು ಹತ್ರ ಕೂದುವಳ್ಳಿ, ಚಿಕ್ಕಮಗಳೂರು ಮೇಲೆ ಹೋಗ್ಬೇಕು ಕೊಟ್ಟಿಗೆಹಾರಕ್ಕೆ. ಅದಕ್ಕೆ ನಾನೇನ್ ಮಾಡಿದೆ, ಈ ಒಂದು ಕಂಪನಿ ಲೆಕ್ಕದಲ್ಲೇ ನನ್ನ ಸ್ವಾರ್ಥವನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಚಿಕ್ಕಮಗಳೂರು ಮೇಲೆ ನಮ್ಮ ಹಳ್ಳಿಗೆ ಹೋಗಿ ಅಲ್ಲಿ ನಮ್ಮ ಆಪ್ತರನ್ನೆಲ್ಲ, ನಮ್ಮ ಅಣ್ಣನ ಎಲ್ಲರನ್ನು ಮಾತಾಡಿಸ್ಕೊಂಡು ರಾತ್ರಿ 7:30 ಕೊಟ್ಟಿಗೆಹಾರ ತಲುಪಿದೆ. ದೋ ಅಂತ ಮಳೆ ಸುರಿತಾ ಇದೆ. ಆಟೋದಲ್ಲಿ ಹೇಳಿದೆ, ಮನುಗೌಡ್ರು ಮನೆಗೆ ಕರ್ಕೊಂಡು ಹೋಗ್ಬೇಕಪ್ಪ, ಆಯ್ತು ಸರ್ 150 ರೂಪಾಯಿ ಆಗತ್ತೆ. ಏನಪ್ಪ ಇಷ್ಟು ಹತ್ರ ಇದೆ, 2 ಕಿಲೋಮೀಟರ್ ಇಲ್ಲ, ನೀನು 150 ಕೇಳ್ತಾ ಇದೆಯಲ್ಲ. ಸರ್ ಆಮೇಲೆ ಮಾತಾಡೋಣ, ನೀನು ನಡಿ ಹೋಗೋಣ. ಆಟೋ ಹತ್ತಿದ ಮೇಲೆ ಅವನಿಗೆ ಎಲ್ಲೋ ಒಂದ್ ಕಡೆ ಅನುಮಾನ ಬಂತು, ಸರ್ ನೀವು ಶಂಕರ್ನಾಗ್ ಪಿಕ್ಚರ್ಲೆಲ್ಲ ಮಾಡಿದಿರಲ್ವಾ? ಹೌದಪ್ಪ. ಅವಾಗಲೇ ಅವನಿಗೆ ಜಾಸ್ತಿ ಹೇಳಿದ ತಪ್ಪಾಯ್ತು ಅಂತ ಅನ್ಸಿರ್ಬಹುದು. ನಾನು ಕೂಡಲೇ ವಿಜಯ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಇನ್ನು 10 ನಿಮಿಷದಲ್ಲಿ ನಾನು ತಲುಪ್ತೀನಿ ಅಂತ. ಹೋಗಿ ತಲುಪಿದ ಕೂಡಲೇ ಒಬ್ಬ ಹುಡುಗ ಸೀದಾ ಬಂದ್ಬಿಟ್ಟು, ಅಷ್ಟೊತ್ತಿಗೆ ಕರೆಂಟ್ ಬೇರೆ ಹೋಗಿದೆ, ಮಳೆ ಬಂದಿದೆಯಲ್ಲ, ಬಂದ್ಬಿಟ್ಟು, ಸರ್ ಬಿಡಿ ನೀವ್ ಯಾಕೆ ತೊಂದರೆ ತಗೋತೀರಾ ಅಂತ ನನ್ನ ಬ್ಯಾಗನ್ನು ಎತ್ಕೊಂಡು, ಯಾಕಪ್ಪ 150 100 ಸಾಕು ಅಂತ ಹೇಳಿ ಕೊಟ್ಟು. ಈ ಚಿತ್ರ ಪ್ರಾರಂಭ ಆಗುವ ಮುನ್ನವೇ ನನಗೆ ಇಬ್ರು ಚಿರಪರಿಚಿತರು. ಒಬ್ರು ವಿಜಯ್ ಭಾರದ್ವಾಜ್ ಅವರು, ಮತ್ತೆ ನಿರ್ಮಾಪಕ ಶ್ರೀನಿವಾಸ್ ಅವರು. ಶ್ರೀನಿವಾಸ್ ಅವರು ನಿರ್ಮಾಪಕರಾಗ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ, ಅಥವಾ ಯಾರು ಅನ್ಕೊಂಡಿರಲಿಲ್ಲ, ಅಥವಾ ಸ್ವತಃ ಶ್ರೀನಿವಾಸ್ ಅವರೇ ಅನ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಶ್ರೀನಿವಾಸ್ ಅವರು ಹೇಗೆ ಪರಿಚಯ ಅಂತಂದ್ರೆ, ಅವರು ಆಗ್ಲೇ ಹೇಳಿದ್ರು, ನಾಗಚಂಡಿ ಚಂದ್ರಶೇಖರ್ ಅವರ ಲಿರಿಕ್ಸ್ ಬರೆಯುವಂತಹ ಒಂದು ಕಾರ್ಯಾಗಾರದಲ್ಲಿ ಅವರು ಭಾಗವಹಿಸಿರುವಂತ. ಆಗ ಪಾಠ ಮಾಡೋಕ್ಕೆ ನಾನು ಇದ್ದೆ. ಅಲ್ಲಿ ತುಂಬಾ ಮಂದಿ ವಿದ್ಯಾರ್ಥಿಗಳಿದ್ರು. ನಾವು ಟ್ಯೂನ್ ಕೊಡ್ತಾ ಇದ್ವಿ. ಟ್ಯೂನ್ ಕೊಟ್ರೆ ಅದಕ್ಕೆ ಸಾಹಿತ್ಯ ಹೇಗೆ ಬರೆಯೋದು ಅಂತ ಒಂದು ಡಮ್ಮಿ ಸಾಹಿತ್ಯ ತೋರಿಸೋದು. ವಿಜಯ್ ಸರ್ ಮತ್ತೆ ಶ್ರೀನಿವಾಸ್ ಸರ್, ಈ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣನೇ ನನ್ನ ತಂದೆ ತಾಯಿ. ಇವರು ನನ್ನ ತಂದೆ ತಾಯಿ ಎದುರುಗಡೆನೆ ಕತೆ ಹೇಳಿದ್ದು, ಮತ್ತೆ ಅವ್ರು ಹೇಳಿದ ರೀತಿ, ಆ ಕಥೆನ ವಿವರಿಸಿದ್ದು, ನನ್ನ ಪಾತ್ರನ ಹೇಳಿದ್ದು, ಇದನ್ನೆಲ್ಲ ನೋಡ್ಬಿಟ್ಟು ನಾವು ಏನೇ ಆದ್ರೂ ಇದಾದ್ಮೇಲೆ ಬೇರೆ ವಿಷಯಗಳನ್ನು ಎಲ್ಲ ಮಾತಾಡ್ಬೇಕಲ್ಲ, ಅದಾದ್ಮೇಲೆ ಯೋಚನೆ ಮಾಡೋಣ ಅಂತ ನಾನು ಕಾಯ್ತಾ ಇದ್ದೆ. ನಮ್ಮಪ್ಪ ಒಪ್ಕೊಂಡೇನೆ ಫಸ್ಟ್ ಒಪ್ಕೊಳ್ಳೆ ಅಂತ. ನನಗಿಂತ ನನ್ನ ಪೇರೆಂಟ್ಸ್ ಯಾವತ್ತೂ ಈ ಫೀಲ್ಡ್ ಬಗ್ಗೆ ಮಾತೇ ಆಡ್ದವ್ರಲ್ಲ. ಆ ಕಥೆ ಕೇಳಿ
ಅವ್ರು ನನ್ನನ್ನು ಫೋರ್ಸ್ ಮಾಡಿ ಈ ಫಿಲ್ಮ್ ನೀನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ದು. ಸೊ ಅಪ್ಪ ಅಮ್ಮನ ಆಶೀರ್ವಾದ ಅಲ್ಲೇ ಸಿಕ್ತು. ಹಾಗಾಗಿ ಈ ಚಿತ್ರನ ನನ್ಗೆ ಒಪ್ಕೊಳ್ಳೋ ಹಾಗಾಯ್ತು. ಆಮೇಲೆ ಅವರಿಬ್ರು ಕೋಆರ್ಡಿನೇಷನ್ ಬಗ್ಗೆ ಹೇಳಬೇಕು. ಮೊದಲಿನಿಂದ ಇವತ್ತುವರೆಗೂ ಒಳ್ಳೆ ರೀಲ್ಸ್ ಮಾಡಕ್ ಕಲ್ತಿದ್ದು. ಎಲ್ರಿಗೂ ನಮಸ್ಕಾರ. ನನ್ನ ಪಾತ್ರದ ಹೆಸರು ಬಂದ್ಬಿಟ್ಟು ರಶ್ಮಿ ಅಂತ ಹೇಳಿ. ನಾನೊಂದು ಆರ್ಕಿಟೆಕ್ಟ್ ಸ್ಟೂಡೆಂಟ್ ಆಗಿರ್ತೀನಿ. ಪಾತ್ರ ಬಂದ್ಬಿಟ್ಟು ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಇರುವಂತ, ಹಾಗೇನೆ ಒಂದು ಒಳ್ಳೆ ಗ್ರಾಫ್ ಇರುವಂತದ್ದು. ಯಾಕಂತಂದ್ರೆ ನನ್ನನ್ನು ನೋಡಿರೋರು ಸೀರಿಯಲ್ ಅಲ್ಲಿ ಒಂದೇ ತುಂಬಾ ಮುಗ್ಧೆಯಾಗಿ ಇರ್ತೀನಿ, ಇಲ್ಲ ತುಂಬಾ ಕೋಪಿಷ್ಟ ಆಗಿರ್ತೀನಿ. ಇಲ್ಲಿ ಎರಡು ಕೂಡ ಇದೆ. ಒಂದು ಏನಂತೀವಿ, ಈ ಕಾಲದಲ್ಲಿ ಅಪ್ಪನ ಒಂದು ಚೌಕಟ್ಟನ್ನ ಬಿಟ್ಟು ಏನೋ ಒಂದು ಸಾಧಿಸ್ಬೇಕು ಅಂತ ಹೇಳಿ ಅನ್ಕೊಂಡಿರ್ತೀನಿ. ಆ ಸಾಧನೆ ಟೈಮಲ್ಲಿ ಪ್ರೀತಿ ಅಂತ ಹೇಳಿ ಆಗತ್ತೆ. ಪ್ರೀತಿನ, ಸಾಧನೆನ ಅಥವಾ ಅಪ್ಪನ ಚೌಕಟ್ಟುಗಳ ಅಥವಾ ಅಪ್ಪನ ಒಂದು ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ನಮ್ಮ ಮನೆತನನ ಅಂತ ಹೇಳಿ ಬಂದಾಗ ನಾನು ಡೆಫಿನೆಟ್ಲಿ ನನ್ನ ಫ್ಯಾಮಿಲಿನ ಚೂಸ್ ಮಾಡ್ತೀನಿ. ಆದ್ರೆ ನನ್ನ ಪ್ರೀತಿ ನನ್ನನ್ನ ಬಿಟ್ಕೊಡದೆ ಹೇಗೆ ನನ್ನ ಹಿಂದೆ ಬಂದು ಅಥವಾ ಇಡೀ ಒಂದು ಫ್ಯಾಮಿಲಿನ ಒಪ್ಸಿ ನನ್ನ ಮದ್ವೆ ಆಗತ್ತೆ ಅಥವಾ ನನ್ನ ಒಪ್ಸ್ತಾರ ಅಥವಾ ನನ್ನ ಫ್ಯಾಮಿಲಿನ ಒಪ್ಸ್ತಾರ ಅನ್ನೋದು ಒಂದು ಜಾನರ್ ಅಂತ ಹಾಗೇನೆ ಒಂದು ಕಾಂಟೆಕ್ಸ್ಟ್ ಇರುವಂತ ಈ ಮೂವಿ. ಸೊ ಒಂದು ಟ್ರೈಲರ್ ನೋಡಿದಂಗೆ ಒಂದು ರಾಮ್ ಕಾಮ್ ಅಂತಾನೆ ಹೇಳ್ಬೋದು. ತುಂಬಾ ಕಾಮಿಡಿನೂ ಇದೆ, ಅಳುನೂ ಬರುತ್ತೆ, ಹಾಗೇನೆ ಕೆಲವೊಮ್ಮೆ ಕೋಪನೂ ಬರುತ್ತೆ, ಬೇಜಾರು ಆಗುತ್ತೆ. ಸೊ ಎಲ್ಲಾ ರೀತಿಯಾದಂತ ಭಾವನೆಗಳು ತುಂಬಿರುವಂತ ಒಂದು ಮೂವಿ ಅಂತಾನೆ ಹೇಳ್ಬೋದು. ಹಾಗೆ ನನ್ನ ಪಾತ್ರ ನನ್ಗೆ ತುಂಬಾ ಇಷ್ಟ ಆಗಿದೆ. ನಾನು ತುಂಬಾ ಚಂದಾಗಿ ತೋರಿಸಿದರೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸೊ ನಾನೊಂದು ಡೆಫಿನೆಟ್ಲಿ ಒಂದು ಹೀರೋಯಿನ್ ತರ ಕಾಣಿಸ್ತಾ ಇದ್ದೀನಿ. ಸೊ ನನಗೆ ಖುಷಿ ಕೊಟ್ಟಿದೆ. ಅಂಡ್ ನಿಮ್ಮೆಲ್ಲರ ಸಪೋರ್ಟ್ ಈ ಮೂವಿಗೆ, ಇಡೀ ತಂಡಕ್ಕೆ ಬೇಕು ಅಂತ ಕೇಳ್ಕೊಳ್ತಾ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಮಾತ್ರ ತುಂಬಾ ಒಳ್ಳೆ ಪಾತ್ರ. ಇವರೆಲ್ಲ ತುಂಬಾ ಕೆಟ್ಟವ್ರ ಪಾತ್ರ. ಪೂರ್ತಿ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಂದು ಎಷ್ಟು ಒಳ್ಳೆ ಪಾತ್ರ ಅಂತ. ಒಂದು ಬೈಗಾನ್ ಯಾರಾದ ರಿಜಿಡ್ ವ್ಯಾಲ್ಯೂ ಸಿಸ್ಟಮ್ನ ಫಾಲೋ ಮಾಡ್ತಾ ಇರುವಂತಹ ಪಾತ್ರ ಅದು. ನಾಗರಾಜರಾವ್ ನನಗೆ ಯಾವಾಗಲೂ ಅನಿಸ್ತಾ ಇದ್ರು. ಸುಮಾರು 36 ಗ್ರಾಮದ ಜಮೀನ್ದಾರನ ವಂಶಸ್ಥ ಅವನು. ನಾಗರಾಜರಾವ್ ಅವರು ಈಗ ಎಷ್ಟು ಗ್ರಾಮ್ ಇದೆಯಾ ಅಥವಾ ಬರೀ 36 ಗ್ರಾಮ್ ಇದೆಯಾ ಅಂತ ಕೇಳ್ತಾ ಇದ್ರು. ಸೊ ಹಾಗೆ ಆ ಗತ್ತನ್ನ ಉಳಿಸ್ಕೊಂಡು ಕನ್ಯೆ ಮಾಡಿದ್ದೀನಿ ಕರೆಕ್ಟಾಗಿ ಅಂತ ನಿರ್ದೇಶಕರಿಗೆ ಒಪ್ಪಿಗೆ ಆಗಿದೆ ಅಂತ ನಾನು ಅನ್ಕೋತೀನಿ. ಈ ಪಾತ್ರ ಮಾಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಏನು ಅಂತಂದರೆ, ವಿಜಯ್ ಭಾರತ್ ಅವರು ಕತೆ ನರೇಶನ್ಗೆ ಕರೆದಾಗ ಹಾರ್ಡ್ ಬೌಂಡ್ ಸ್ಕ್ರಿಪ್ಟ್ ನಾನು ಎಲ್ಲೂ ನೋಡಿರಲಿಲ್ಲ. ನನಗೆ ಯಾವಾಗ ಸಮಯವಾಗಿ ನಾಳೆ ನಿಂದು ಡೇಟು ಫ್ರೀ ಇದೆಯಾ, ಬಂದ್ಬಿಡಿ, ಒಂದು ರೋಲ್ ಇದೆ, ಅಪ್ಪನ ರೋಲೋ ಫ್ರೆಂಡ್ ರೋಲೋ ಏನೋ ಆ ಥರದ್ದೇನೋ ಒಂದು ರೋಲ್ ಇರುತ್ತೆ, ಅದನ್ನು ಮಾಡ್ಬಿಟ್ಟು ಹೋಗಿ ಅಂತ 1 ದಿವಸದ್ದೋ 2 ದಿವಸದ್ದೋ ಪಾತ್ರಗಳು ಇರ್ತಾ ಇತ್ತು. ಬಟ್ ಹಾಗಾಗಲಿಲ್ಲ ಈ ಚಿತ್ರದಲ್ಲಿ. ಈ ಚಿತ್ರದ ಚಿತ್ರೀಕರಣ ಶುರುವಾಗೋದಕ್ಕೆ 1 ವರ್ಷ ಮುಂಚೆನೆ ಹಾರ್ಡ್ ಬೌಂಡ್ ಸ್ಕ್ರಿಪ್ಟ್ ಇತ್ತು. ಆ ಸ್ಕ್ರಿಪ್ಟ್ ಇಟ್ಕೊಂಡು ಅವ್ರು ನರೇಟ್ ಮಾಡಿದ್ರು. ಸ್ಕ್ರಿಪ್ಟ್ ನರೇಟ್ ಮಾಡಿದಾಗ ಯಾವ ಹಂತದಲ್ಲಿ ನನಗೆ ಕಣ್ಣಲ್ಲಿ ನೀರು ಬಂದಿತ್ತು, ಎಡಿಟರ್ ಇತ್ತು, ಅದು ಎಡಿಟರ್ ಏನಿದೆಯೋ ಅದೇ ತೆರೆ ಮೇಲೆ ಬಂದಿದೆ. ಸೊ ಅದಿಷ್ಟು ಕ್ರೆಡಿಟ್ ವಿಜಯ್ ಹೋಗ್ಬೇಕು, ಜೊತೆಗೆ ಆರ್ಟ್ ಪಿಕ್ಚರ್ಸ್ ಹೋಗ್ಬೇಕು. ಯಾಕಂದ್ರೆ ವಿಜಯ್ ಅವರ ಒಂದು ಕೆಲಸ ಹೇಗಿರುತ್ತೆ ಅಂದ್ರೆ ತುಂಬಾ ಪ್ಲಾಂಟ್ ಪರ್ಸನ್, ಹಾಗೆ ತುಂಬಾ ಪೇಷಂಟ್ ಪರ್ಸನ್. ಎಷ್ಟು ಪ್ಲಾಂಟ್ ಅಂದ್ರೆ ಈ ಶಾರ್ಟ್ ಇಷ್ಟೇ ಇರಬೇಕು, ಇಷ್ಟೇ ಕಟ್ ಆಗ್ಬೇಕು ಅನ್ನೋದು ಒಂದಿರುತ್ತೆ ತಲೆಯಲ್ಲಿ ಒಬ್ಬ ನಿರ್ದೇಶಕರಿಗೆ. ಅದಷ್ಟೇ ತಗೊಂಡಿರ್ತಾರೆ ವ್ಯಕ್ತಿ. ಆಯ್ತಾ, ಇಲ್ಲಿ ಬಂದ್ಬಿಟ್ರೆ ಜಸ್ಟ್ ಹಿಂಗ್ ಕೂಡ್ಸ್ಕೊಂಡು ಹೋಗೋ ತರ ಆಗಿರುತ್ತೆ ನನಗೆ. ಆಮೇಲೆ ಒಂದು ಡೈರೆಕ್ಷನ್, ಒಂದು ಶಾರ್ಟ್ಸು ತೆಗಿಬೇಕಾದ್ರೆ ತುಂಬಾ ಮ್ಯೂಸಿಕಲ್. ನಾನೊಂದು 5 ಪಾಯಿಂಟ್ ಹೇಳ್ಬೋದಾದ್ರೆ, ನನ್ನ ಸಿನಿಮಾದಲ್ಲಿ ಯಾವುದೇ ತರ ಬ್ಲಡ್ ಇಲ್ಲ, ರಕ್ತ ಪಕ್ಕ ತೋರಿಸಿಲ್ಲ, ಲಾಂಗು ಮಚ್ಚು ಇಲ್ಲ, ಎಲ್ಲೂ ಕೂಡ ಆಲ್ಕೋಹಾಲ್, ಸಿಗರೇಟು ಅಥವಾ ಮುಜುಗರ ಆಗುವಂತ ಸನ್ನಿವೇಶಗಳಾಗ್ಲಿ ಎಲ್ಲೂ ಚಿತ್ರಿಸಿಲ್ಲ, ಸಂಭಾಷಣೆಗಳು ಇಲ್ಲ. ಹಾಗಾಗಿ 8 ರಿಂದ 80 ತನಕ ಎಲ್ಲಾ ವಯೋಮಾನದವರು ಆರಾಮಾಗಿ ಕೂತು 2.5-2.25 ಗಂಟೆ ಟೈಮು ಎಲ್ಲ ಮರೆತು ಸಂತೋಷವಾಗಿ ನಗರಕ್ತಾ ಚಿತ್ರಮಂದಿರದಿಂದ ರಿಲ್ಯಾಕ್ಸ್ ಆಗಿ ಆಚೆ ಹೋಗ್ಬೋದಾಗಿರುವಂತ ಒಂದು ಪ್ರಾಜೆಕ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಪೈಸಾ ವಸೂಲಾಗೋದಂತೂ ಖಂಡಿತ ಅಂತ ನಾನೊಬ್ಬ ನಿರ್ದೇಶಕನಾಗಿ ಭರವಸೆಯಿಂದ ಹೇಳ್ಬೋದು. ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇನ್ನು ನನ್ನ ಅಂಬಾಸಿಡರ್ ಕಾರ್ ಬಗ್ಗೆ ನನಗೆ ಹೇಳಬೇಕು ಅಂತಂದ್ರೆ ಅದು ನನ್ನ ಚೈಲ್ಡ್ಹುಡ್ ಡ್ರೀಮ್ ಅದು. ಸೊ ಹಾಗಾಗಿ ನಾನು ಸ್ವಲ್ಪ ಓಲ್ಡ್ ಫ್ಯಾಷನ್ ಗೈ, ಹಾಗಾಗಿ ನನ್ನ ಹತ್ರ ಗಾಡಿ ಕಲೆಕ್ಷನ್ಸ್ ಗಳೆಲ್ಲ ಓಲ್ಡ್ ವೆಹಿಕಲ್ಸ್ ಗಳೇ ಆಗಿವೆ. ಸೊ ಹೌದು, ನನಗೆ ಯಾರು ಸಾಥ್ ಕೊಟ್ಟರು ಬಿಟ್ಟರೋ ಗೊತ್ತಿಲ್ಲ, ನನ್ನ ಕಾರ್ ನನಗೆ ಸಿಕ್ಕಾಪಟ್ಟೆ ಸಾಥ್ ಕೊಟ್ಟಿದೆ. ಯಾಕಂದ್ರೆ ಆ ಕಾರ್ ಮೇಲೆ ಒಂದು ಕ್ಯಾರಿಯರ್ ಹಾಕೊಂಡು ಏನನ್ನೆಲ್ಲ ತುಂಬ್ಕೊಂಡು ಹೋಗ್ತಿದೆ ಅಂತಂದ್ರೆ, ಬೆನ್ಸ್ ಗಾಡಿ, ಇನೋವಾ ಗಾಡಿ, ಅದೆಲ್ಲ ಹಾಸನ ರೋಡಲ್ಲಿ ಹೋಗ್ಬೇಕಂದ್ರೆ
ಟೀ ಕುಡಿಯೋಣ ಅಂತ ನಿಲ್ಲಿಸ್ದೆ. ಯಾರು ಹಿಂದ್ಗಡೆಯಿಂದ ಚೇಸ್ ಮಾಡ್ಕೊಂಡ್ ಬಂದ್ಬಿಟ್ಟು ಸರ್ ಗಾಡಿ ನಿಮ್ದ ಹೌದು ಅಂತ 4 ಲಕ್ಷ ಕೊಡ್ತೀನಿ ಕೊಟ್ಬಿಡಿ ಅಂತಂದ್ರೆ ಇಲ್ಲಪ್ಪ ಕೊಡಕ್ಕಾಗಲ್ಲ ಅಂತ ಹೇಳಿ ನಾನು ತಗೊಂಡ್ ಹೋದೆ. ಆ ಕೊಟ್ಟಿಗೆ ಹಾರದ ಕೆಟ್ಟ ರಸ್ತೆಗಳಲ್ಲಿ ನಿಜಕ್ಕೂ ಹೇಳ್ಬೇಕಂದ್ರೆ ಇದು ಅತಿಶಯೋಕ್ತಿ ಇಲ್ಲ, ನಮ್ ಕಾರ್ಗೆ ನಾನು ಡೈಲಾಗ್ ಕೊಟ್ಟಿಲ್ಲ ಅಷ್ಟೇ, ಪಾಪ ಆಕ್ಟಿಂಗ್ ಮಾಡ್ಬಿಟ್ಟಿದೆ ನಮ್ಮ ಸಿನಿಮಾದಲ್ಲಿ. ಸೊ ಅವತ್ ನಿಜವಾಗ್ಲೂ ನಂಗೆ ವೆಹಿಕಲ್ ಇಲ್ಲ ಅಂದ್ರೆ ನನ್ಗಿದ್ದಂತ ಜವಾಬ್ದಾರಿಗಳಿಗೆ, ನನಗೆ ಇದ್ದಂತ ವರ್ಕ್ ಲೋಡ್ಗೆ ನಾನು ಎಷ್ಟು ಡಿಪೆಂಡ್ ಆಗಿದೆ ಅಂದ್ರೆ ನನಗೆ ಆ ಕಾರ್ ಇದೆ ಅಂದ್ರೆ ನನಗೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋಷ್ಟು ಕೆಪಾಸಿಟಿ ನನಗಿತ್ತು. ಬಿಕಾಸ್ ಆ ಕಾರ್ ನಾನೇ ಮೆಕ್ಯಾನಿಕ್ ಆಗಿದ್ದರಿಂದ ಅದಕ್ಕೆ ಏನು ಸರಿ ಇದೆ ಸರಿ ಇಲ್ಲ ಎಲ್ಲ ನನಗೆ ಗೊತ್ತಿತ್ತು. ಹಾಗಾಗಿ ನನಗೆ ತುಂಬಾ ಒಬ್ಬ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿ, ಅದಕ್ಕೆ ನಾನು ಯೂಶಲಿ ನನ್ನ ಕಾವ್ಯ ನಮ್ಮ ಏಕಾಂಗಿ ಸಂಚಾರಿ ಅಂತ ಹಾಕೊಂಡಿದ್ದೀನಿ. ಹಾಗಾಗಿ ಅದಕ್ಕೆ ಹೇಳ್ತಿರ್ತೀನಿ, ನಾನು ಒಂಟಿ, ಇದು ಸಲಗ, ನಾವಿಬ್ರು ಸೇರಿ ಒಂಟಿ ಸಲಗ ಅಂತ ಪೋಸ್ಟ್ ಹಾಕೊಂಡಿದ್ದೆ ಒಂದ್ಸಲ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ನಿಜವಾಗ್ಲೂ ಅದು ನನಗೆ ಸಲಗಾನೇ ಆಗಿದೆ. ಹಾಗಾಗಿ ನಮ್ಮ ಟ್ರೈಲರ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಖಂಡಿತ ತುಂಬಾ ಮುಖ್ಯ. ಹೊಸ ತಂಡ ಮತ್ತಷ್ಟು ಹಿರಿಯ ಕಲಾವಿದರ ಅನುಗ್ರಹ, ಆಶೀರ್ವಾದ ಮತ್ತೆ ಪ್ರೋತ್ಸಾಹದಲ್ಲಿ ನಮ್ಮ ಒಂದು ಸಿನಿಮಾ ಇವತ್ತು ತಯಾರಾಗಿ ಇನ್ನು ಸಾಧ್ಯ ಆದಷ್ಟು ಬೇಗ ಚಿತ್ರಮಂದಿರಗಳಿಗೆ ಬರುವಂತ ಸಮಯ ಕೂಡ್ ಬರ್ತಾ ಇದೆ. ಹಾಗಾಗಿ ತಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ನಮಗೆ ಅಗತ್ಯ. ಧನ್ಯವಾದಗಳು. ಥ್ಯಾಂಕ್ ಯು.